ಎಲ್ಲರಿಗೂ ನಮಸ್ಕಾರ. ಪೃಥ್ವಿ ಭಕ್ತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು 2026ರ ವರಮಹಾಲಕ್ಷ್ಮಿ ಹಬ್ಬದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನ? 2026ರಲ್ಲಿ ಆಗಸ್ಟ್ 21 ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ. ಈ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಗೆ ಮುಂಚಿನ ಶುಕ್ರವಾರ ಆಚರಿಸುವ ಸಂಪ್ರದಾಯವಿದೆ. ಪೂಜೆಯ ಶುಭ ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮನೆಯ ಸ್ವಚ್ಛತೆಯನ್ನು ಮಾಡಿ ನಂತರ ಬೆಳಗ್ಗೆ ಶುಭ ಸಮಯದಲ್ಲಿ ಕಳಶ ಸ್ಥಾಪಿಸಿ ಪೂಜೆ ಮಾಡುವುದು ಉತ್ತಮ. ಉತ್ತಮ ಸಮಯ ಬೆಳಗ್ಗೆ 6:10ರಿಂದ 8:20ರವರೆಗೆ ಅಥವಾ ಪೂರ್ವ ಮಧ್ಯಾಹ್ನದ ಶುಭ ಸಮಯದಲ್ಲಿ ಮಾಡಬಹುದು. ನಿಮ್ಮ ಊರಿನ ಪಂಚಾಂಗದ ಮುಹೂರ್ತಕ್ಕೆ ಆದ್ಯತೆ ನೀಡುವುದು ಉತ್ತಮ. ವರಮಹಾಲಕ್ಷ್ಮಿ ದೇವಿಯ ಮಹತ್ವ ನೋಡೋದಾದರೆ, ವರ ಎಂದರೆ ವರಗಳನ್ನು ನೀಡುವವಳು. ಮಹಾಲಕ್ಷ್ಮಿ ಎಂದರೆ ಧನ, ಧಾನ್ಯ, ಆರೋಗ್ಯ, ಸಂತಾನ, ಸೌಭಾಗ್ಯ, ಐಶ್ವರ್ಯ ಹಾಗೂ ಸುಖ ಶಾಂತಿಯನ್ನು ಕರುಣಿಸುವ ತಾಯಿ. ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಅಷ್ಟಲಕ್ಷ್ಮಿಯ ಅನುಗ್ರಹವು ದೊರೆಯುತ್ತದೆ. ಅಷ್ಟಲಕ್ಷ್ಮಿಯರು ಎಂದರೆ ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು: ಕಳಶ, ಶುದ್ಧ ನೀರು, ಅರಿಶಿಣ, ಕುಂಕುಮ, ಅಕ್ಷತೆ, ಅಡಿಕೆ, 1 ನಾಣ್ಯ, ಲವಂಗ, ಏಲಕ್ಕಿ, ಲಾವಾಂಚ ಬೇರು, ಕವಡೆ ಸಂಪ್ರದಾಯವಿದ್ದರೆ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ, ಖರ್ಜೂರ, ಜಾಯಿಕಾಯಿ, ಮಾವಿನ ಎಲೆ, ತೆಂಗಿನಕಾಯಿ, ಲಕ್ಷ್ಮೀ ಮುಖವಾಡ, ಸೀರೆ, ಹೂವು, ದೀಪ, ಕರ್ಪೂರ, ಧೂಪ, ಹಣ್ಣುಗಳು ನೈವೇದ್ಯ. ಕಳಶದೊಂದಿಗೆ ಏನೇನು ಹಾಕಬೇಕು? ಶುದ್ಧ ನೀರನ್ನು ತುಂಬಿ ನಂತರ ಅರಿಶಿಣ, ಕುಂಕುಮ, ಅಕ್ಷತೆ, ಅಡಿಕೆ, ನಾಣ್ಯ, ಲವಂಗ, ಏಲಕ್ಕಿ, ಲಾವಾಂಚ ಬೇರು, ಕವಡೆ, ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ, ಖರ್ಜೂರ ಇವೆಲ್ಲವನ್ನು ಹಾಕಬಹುದು. ನಂತರ 5 ಅಥವಾ 7 ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸಿ. ತೆಂಗಿನಕಾಯಿಗೆ ಅರಿಶಿಣ ಹಾಗೂ ಕುಂಕುಮ ಹಚ್ಚಿ ಲಕ್ಷ್ಮೀ ಮುಖವಾಡವನ್ನು ಅಲಂಕರಿಸಿ. ಯಾವ ಬಣ್ಣದ ಸೀರೆ ಧರಿಸಬೇಕು? ಆ ದಿನ ಮಹಿಳೆಯರು ಕೆಂಪು, ಹಸಿರು, ಹಳದಿ, ಗುಲಾಬಿ ಬಣ್ಣದ ಸೀರೆಯನ್ನು ಧರಿಸಿದರೆ ಶುಭ. ಹೊಸ ಸೀರೆ ಇಲ್ಲದಿದ್ದರೂ ಸ್ವಚ್ಛವಾದ ಸೀರೆಯನ್ನು ಧರಿಸಿದರೆ ಸಾಕು. ದೇವಿಗೆ ಯಾವ ಬಣ್ಣದ ಸೀರೆ ಉಡಿಸಬೇಕು? ದೇವಿಗೆ ಕೆಂಪು, ಗುಲಾಬಿ, ಹಸಿರು, ಹಳದಿ ಬಣ್ಣದ ಸೀರೆಯನ್ನು ಉಡಿಸಬಹುದು. ಬಾರ್ಡರ್ ಇದ್ದರೆ ಇನ್ನೂ ಒಳ್ಳೆಯದು. ತೋರಣ ಕಟ್ಟುವುದು: 9 ಅಥವಾ 11 ಗಂಟು ಹಾಕಿದ ಹಳದಿ ದಾರವನ್ನು ದೇವಿಯ ಮುಂದೆ ಇರಿಸಿ ನಂತರ ಮಹಿಳೆಯರು ಬಲಗೈಗೆ ಕಟ್ಟಿಕೊಳ್ಳುವುದು ವಾಡಿಕೆ. ನೈವೇದ್ಯ: ಹೋಳಿಗೆ, ಪಾಯಸ, ಕೋಸಂಬರಿ, ವಡೆ, ಪುಳಿಯೋಗರೆ, ಮೊಸರನ್ನ, ಪಂಚಕಜ್ಜಾಯ, ಲಡ್ಡು, ಹಣ್ಣುಗಳು ಇನ್ನಿತರ ಸಿಹಿ ತಿಂಡಿಗಳನ್ನು ಮಾಡಬಹುದು. ಮಹಿಳೆಯರಿಗೆ ತಾಂಬೂಲವನ್ನು ನೀಡುವುದು: ವೀಳ್ಯದೆಲೆ, ಅಡಿಕೆ, ಅರಿಶಿಣ, ಕುಂಕುಮ, ಬಳೆ, ಕನ್ನಡಿ, ಬಾಚಣಿಕೆ, ಬ್ಲೌಸ್ ಪೀಸ್, ಹಣ್ಣು, ತೆಂಗಿನಕಾಯಿ, ದಕ್ಷಿಣೆ. ಸಾಧ್ಯವಾದಷ್ಟು ಸುಮಂಗಲಿಯರಿಗೆ ತಾಂಬೂಲವನ್ನು ನೀಡಿ ಆಶೀರ್ವಾದವನ್ನು ಪಡೆಯಿರಿ. ಪೂಜೆ ಮಾಡುವ ಕ್ರಮ: ಮನೆ ಸ್ವಚ್ಛಗೊಳಿಸಿ, ರಂಗೋಲಿ ಹಾಕಿ, ಮಾವಿನ ತೋರಣವನ್ನು ಕಟ್ಟಿ, ಸ್ನಾನ ಮಾಡಿ, ಶುಭವಸ್ತ್ರ ಧರಿಸಿ ಮೊದಲು ಶ್ರೀ ಗಣೇಶನ ಪೂಜೆ ಮಾಡಿ, ಸಂಕಲ್ಪ ಮಾಡಿ, ಕಲಶ ಸ್ಥಾಪಿಸಿ, ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ, ಅಷ್ಟೋತ್ತರ ಪಠಿಸಿ, ವ್ರತಕಥೆಯನ್ನು ಓದಿ, ನೈವೇದ್ಯವನ್ನು ಸಮರ್ಪಿಸಿ, ಆರತಿ ಮಾಡಿ, ತಾಂಬೂಲವನ್ನು ನೀಡಿ, ಪ್ರಸಾದವನ್ನು ಹಂಚಿ. ಪೂಜೆ ಮುಗಿದ ನಂತರ ಕಳಶದ ನೀರನ್ನು ತೀರ್ಥವಾಗಿ ಸೇವಿಸಿ, ಉಳಿದ ನೀರನ್ನು ತುಳಸಿ ಅಥವಾ ಗಿಡಗಳಿಗೆ ಹಾಕಿ. ನಾಣ್ಯವನ್ನು ಪೂಜಾ ಕೋಣೆಯಲ್ಲಿ ಇಡಿ. ತೆಂಗಿನಕಾಯಿಯನ್ನು ಪ್ರಸಾದವಾಗಿ ಹಂಚಬಹುದು. ಕೊನೆಯಲ್ಲಿ ಪ್ರಾರ್ಥನೆ: ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯಾಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ತಾಯಿ ಮಹಾಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಸದಾ ಸುಖ, ಶಾಂತಿ, ಆರೋಗ್ಯ, ಧನ, ಧಾನ್ಯ ಮತ್ತು ಐಶ್ವರ್ಯ ತುಂಬಿರಲಿ. ಪೂಜೆಯ ಸಮಯದಲ್ಲಿ ಲಲಿತ ಸಹಸ್ರನಾಮ, ಅಷ್ಟೋತ್ತರ ಶತನಾಮಾವಳಿ,
ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡುವುದು ಉತ್ತಮ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಶವನ್ನು ಮಹಾಲಕ್ಷ್ಮಿಯ ದೇವಿಯ ಸ್ವರೂಪವೆಂದು ಪೂಜಿಸಲಾಗುತ್ತೆ. ಕಳಶದಲ್ಲಿ ಹಾಕುವ ಪ್ರತಿಯೊಂದು ವಸ್ತುವಿಗೂ ಒಂದೊಂದು ಸಂಕೇತಾರ್ಥವಿರುತ್ತದೆ. ಎಲ್ಲವನ್ನು ಕಡ್ಡಾಯವಾಗಿ ಹಾಕಲೇಬೇಕು ಎಂಬ ನಿಯಮವಿಲ್ಲ. ನಿಮ್ಮ ಸಂಪ್ರದಾಯದಂತೆ ಪೂಜೆ ಮಾಡಿದರೆ ಸಾಕು. ಕಳಶದಲ್ಲಿ ಏನು ಹಾಕಬೇಕು? ಅಕ್ಕಿ. ಮನೆಯಲ್ಲಿ ಅನ್ನದ ಕೊರತೆ ಇರಬಾರದು ಎಂಬುದರ ಸಂಕೇತ. ಅರಿಶಿಣ ಶುಭ, ಆರೋಗ್ಯ ಮತ್ತು ಮಂಗಳದ ಸಂಕೇತ. ಕುಂಕುಮ ಸೌಭಾಗ್ಯ ಮತ್ತು ಲಕ್ಷ್ಮೀ ಕಟಾಕ್ಷದ ಸಂಕೇತ. ಅಕ್ಷತೆ ಪೂರ್ಣತೆ ಮತ್ತು ಆಶೀರ್ವಾದದ ಸಂಕೇತ. 1 ರೂಪಾಯಿ ಅಥವಾ ನಾಣ್ಯ ಐಶ್ವರ್ಯದ ಸಂಕೇತ. ಅಡಿಕೆ ಶುಭ ಕಾರ್ಯದ ಸಂಕೇತ. ವೀಳ್ಯದೆಲೆ ದೇವರಿಗೆ ಪ್ರಿಯವಾದದ್ದು. ಸ್ವಲ್ಪ ಗಂಧ ಅಥವಾ ಕರ್ಪೂರದ ತುಂಡು ಐಚ್ಛಿಕ ಪಾವಿತ್ರ್ಯತೆಗಾಗಿ. ನೀರು ಗಂಗಾಜಲ ಅಥವಾ ಶುದ್ಧ ನೀರು ಜೀವ ಮತ್ತು ಸಮೃದ್ಧಿಯ ಸಂಕೇತ. ಮಾವಿನ ಎಲೆಗಳು ಸಾಮಾನ್ಯವಾಗಿ 5 ಅಥವಾ 7 ಪಂಚಭೂತಗಳ ಸಂಕೇತ. ತೆಂಗಿನಕಾಯಿ ದೇವಿಯ ತಲೆಯ ಮೇಲೆ ರೂಪವಾಗಿ ಇಡುವುದು. ಪೂಜೆ ಮುಗಿದ ನಂತರ ಕಳಶದ ನೀರನ್ನು ತೀರ್ಥವಾಗಿ ಸೇವಿಸಿ ಅಥವಾ ಯಾವುದಾದರೂ ಗಿಡಗಳಿಗೆ ಹಾಕಬಹುದು. ನಾಣ್ಯ, ಕವಡೆ ಪೂಜಾ ಕೋಣೆಯಲ್ಲಿ ಇಡಬಹುದು ಅಥವಾ ಹಣದ ಪೆಟ್ಟಿಗೆಯಲ್ಲಿ ಇಡಬಹುದು. ಅಡಿಕೆ ಮುಂದಿನ ಶುಭ ಕಾರ್ಯಕ್ಕೆ ಅಥವಾ ಪೂಜೆಯಲ್ಲಿ ಬಳಸಬಹುದು. ಇನ್ನು ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಖರ್ಜೂರ ಈ ರೀತಿಯಾಗಿ ಇಡುವಂತಹ ಎಲ್ಲವನ್ನು ಪ್ರಸಾದವಾಗಿ ಹಂಚಿ ಅಥವಾ ನೀವು ಸಹ ಸೇವಿಸಬಹುದು. ಲವಂಗ, ಏಲಕ್ಕಿ, ಲಾವಂಚ ಬೇರು ಈ ಥರ ಏನಾದರೂ ಇದ್ದಾಗ ಗಿಡದ ಮಣ್ಣಿನಲ್ಲಿ ಬುಡದಲ್ಲಿ ಇಡಬಹುದು. ತೆಂಗಿನಕಾಯಿಯನ್ನು ಒಡೆದು ಪ್ರಸಾದವಾಗಿ ಸೇವಿಸಬಹುದು. ಮುಖ್ಯವಾಗಿ 21 ವಸ್ತುಗಳು ಎಲ್ಲ ಮನೆಯಲ್ಲೂ ಕಡ್ಡಾಯವಲ್ಲ. ಕರ್ನಾಟಕದಲ್ಲಿ ಅನೇಕ ಕುಟುಂಬಗಳು ಕೇವಲ ನೀರು, ನಾಣ್ಯ, ಅಡಿಕೆ, ಅರಿಶಿಣ, ಕುಂಕುಮ, ಅಕ್ಷತೆ, ಮಾವಿನ ಎಲೆ ಮತ್ತು ತೆಂಗಿನಕಾಯಿಯೊಂದಿಗೆ ಮಾತ್ರ ಕಳಶವನ್ನು ಸ್ಥಾಪಿಸುತ್ತಾರೆ. ಲಾವಾಂಚ ಬೇರು, ಕವಡೆ, ಬಾದಾಮಿ, ಗೋಡಂಬಿ ಈ ರೀತಿ ಮುಂತಾದವುಗಳು ಕೆಲವು ಸಂಪ್ರದಾಯಗಳಲ್ಲಿ ಮಾತ್ರ ಸೇರಿಸುತ್ತಾರೆ. ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿದ ಪೂಜೆಯೇ ಮುಖ್ಯವಾಗುತ್ತದೆ. ಎಲ್ಲ ವಸ್ತುಗಳು ಸಿಗದಿದ್ದರೂ ಚಿಂತಿಸಬೇಡಿ. ನಿಮ್ಮ ಕುಟುಂಬದ ಸಂಪ್ರದಾಯಕ್ಕೆ ಮೊದಲ ಆದ್ಯತೆಯನ್ನು ನೀಡಿ. ವರಮಹಾಲಕ್ಷ್ಮಿ ದೇವಿಯ ಆಶೀರ್ವಾದದಿಂದ ನಿಮ್ಮ ಕುಟುಂಬದಲ್ಲಿ ಐಶ್ವರ್ಯ, ಆರೋಗ್ಯ ಮತ್ತು ಸುಖ ಶಾಂತಿ ನೆಲೆಸಲಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಭಕ್ತಿ ಮಾಹಿತಿಗಾಗಿ ನಮ್ಮ ಪೃಥ್ವಿ ಭಕ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಳ್ಳೆಯದನ್ನು ಯೋಚಿಸೋಣ, ಒಳ್ಳೆಯದನ್ನೇ ಮಾಡೋಣ. ಎಲ್ಲರಿಗೂ ಆ ದೇವರ ಆಶೀರ್ವಾದವಿರಲಿ. ಧನ್ಯವಾದಗಳು. ಜೈ ಮಹಾಲಕ್ಷ್ಮಿ ತಾಯಿ.